Hey guys, good morning. Welcome back to Suni Sanju YouTube channel. ಮತ್ತೆ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಅಂಡ್ ಜೊತೆಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಗಾಯ್ಸ್, ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ಸಂಡೇ ಆಗಿದೆ. ಸೊ ನನ್ನ ಓಲ್ಡ್ ವಿಡಿಯೋ ಬಂದ್ಬಿಟ್ಟು ಸಂಡೇ ಆಗಿತ್ತು. ಯಾಕೆ ಒಂದ್ ವಾರ ತಡವಾಯ್ತು ಅಂದರೆ ಹೋದ್ ವಾರ ನಾನು ಚಿಕನ್ ತಿಂದ್ಬಿಟ್ಟಿದ್ದೆ ಅಲ್ವಾ ಗಾಯ್ಸ್. ಚಿಕನ್ ತಿಂದು ಹೊಟ್ಟೆಲೆಲ್ಲ ಚಿಕನ್ ಓಡಾಡಿ ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ. ಹಂಗೇನಿಲ್ಲ ಗೈಸ್, ಜಸ್ಟ್ ಕಾಮಿಡಿ ಮಾಡ್ತಿದ್ದೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದು ನನ್ನ ನ್ಯೂ ಫೋನ್ಗೋಸ್ಕರ. ಸೊ ಫೈನಲಿ ನ್ಯೂ ಫೋನ್ ಬಂದಿದೆ. ಈಗ ನಾನು ವಿಡಿಯೋನು ಕೂಡ ನನ್ನ ಹೊಸ ಫೋನಲ್ಲಿ ಮಾಡ್ತಾ ಇದ್ದೀನಿ. ಸಖತ್ ಖುಷಿ ಆಗ್ತಿದೆ. ಒಂದ್ ವಾರ ವೆಯ್ಟ್ ಮಾಡಿದ್ಕು ಈಗ ಚಾನ್ಸ್ ಸಿಕ್ತಲ್ಲ ಮಾಡಕ್ಕೆ ಅಂತ. ಸೊ ಓಕೆ, ಮತ್ತೆ ಬಂದಿದ್ದೀನಿ. ಸೊ ನಿಮಗೆಲ್ಲ ವೇಟ್ ಮಾಡಿಸಿರೋದಕ್ಕೆ ಸಾರಿ. ಅಂಡ್ ಇನ್ನೊಂದು ತುಂಬಾ ಖುಷಿ ಏನಾಯ್ತು ಅಂತಂದ್ರೆ, ನಾನು ಒಂದು ವಾರ ವಿಡಿಯೋ ಬಿಡ್ದಿಲ್ದಿರೋದಕ್ಕೆ ಸೊ ನನ್ನ ಕಾಲೇಜಲ್ಲಿ ನಮ್ಮ ಲೆಕ್ಚರ್ಸ್, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಹೊರ್ಗಡೆ ಆಗಿರ್ಬೋದು, ಮತ್ತೆ ಇಲ್ಲಿ ಮೇಲ್ಗಡೆ ನಮ್ಮ ಓನರ್ ಆಂಟಿ ಮಕ್ಕಳು ಆಗಿರ್ಬೋದು, ಅಕ್ಕ ಎಲ್ಲಿ ವಿಡಿಯೋ ಇನ್ನೂ ಯಾವಾಗ ಅಂತ ಕೇಳ್ಬೇಕಾದ್ರೆ ಒಂಥರ ಬೇಜಾರಾಗೋದು. ಬೇಜಾರು ಯಾಕಂದ್ರೆ ಇನ್ನು ವಿಡಿಯೋ ಮಾಡಕ್ಕಾಗಲ್ವಲ್ಲ, ಲೇಟ್ ಆಗ್ತಿದೆ ಅಲ್ವಾ ಅನ್ನೋದು ಒಂದು ಬೇಜಾರಿತ್ತು. ಖುಷಿ ಏನಂದ್ರೆ ಇಷ್ಟು ಜನ ಕೇಳ್ತಾ ಇದಾರಲ್ಲ, ಇಷ್ಟು ಅಂದ್ರೆ ಅಷ್ಟು ವೆಯ್ಟ್ ಮಾಡ್ತಾ ಇದಾರೆ ನನ್ನ ವಿಡಿಯೋಗೋಸ್ಕರ, ನಾನು ಯಾವಾಗ ಬಿಡ್ತೀನಿ ಅನ್ನೋದನ್ನ ಕಾಯ್ತಾ ಇದಾರಲ್ಲ ಅನ್ನೋದಕ್ಕೆ ಅದು ತುಂಬಾನೇ ಖುಷಿ ಆಯ್ತು. ಸೊ ಗೈಸ್, ನಿಮ್ಗೆಲ್ಲ ವೆಯ್ಟ್ ಮಾಡ್ಸಿದ್ಕೆ ಸಾರಿ. ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಇನ್ಮೇಲೆ ವಿಡಿಯೋ ಬರ್ತಾನೆ ಇರುತ್ತೆ, ಹಿಂಗೆ ನೋಡ್ತಾನೆ ಇರಿ. ಸೊ ಸಿಗೋಣ ಮತ್ತೆ. ಶುರು ಕರ್ತೆ ಹೈ. ಸೊ ಗಾಯ್ಸ್, ನಾನು ಇಷ್ಟು ಚಂದ ರೆಡಿ ಆಗಿರೋದು ಯಾಕೆ ಗೊತ್ತಾ? ಸೊ ನಾವು ಹೋಗ್ತಾ ಇದೀವಿ ನಮ್ಮ ಮನೆ ದೇವ್ರಿಗೆ. ಸೊ ಬನ್ನಿ ಹೋಗೋಣ. ನಾನು ಆಲ್ರೆಡಿ ಫುಲ್ ರೆಡಿ ಆಗಿದ್ದೀನಿ. ನಮಗ್ ಆವಾಗಿಂದ ರೆಡಿ ಆಗು ಅಂತ ಹೇಳ್ಬಿಟ್ಟು ಇವ್ರು ಇನ್ನು ಇವಾಗ ರೆಡಿ ಆಗ್ತಾ ಇದ್ದಾರೆ. ಏನ್ರಿ ಕಾಯ್ದು ಇವಾಗ ರೆಡಿ ಆಗ್ತಾ ಇದೀವಿ ನಾವು. ಗೈಸ್ ಇವರೆಲ್ಲ ರೆಡಿ ಆಗಿದ್ದಾರೆ. ಇನ್ನೊಂದು 5 minutes ರೆಡಿ ಆಗ್ತಾರೆ. ನನ್ನ ಫ್ರೆಂಡ್ಸ್ ಚೆನ್ನಾಗಿಲ್ಲ ಬಿಡು ನೀನು. ಸೊ ಗಾಯ್ಸ್, ಫೈನಲಿ ಹೊಲ್ಟಿದೀವಿ. ಸೊ ಹಾಯ್ ಮಮ್ಮಿ. ಹಾಯ್. ಹೋಗೋಣ, ಅಲ್ಲಿ ಸಿಗೋಣ ಟೆಂಪಲ್ ಅಲ್ಲಿ. ಗಾಯ್ಸ್, ಫೈನಲಿ ಬಂದಾಯ್ತು. ವ್ಯೂ ಸಕ್ಕತ್ತಾಗಿದೆ, ತೋರಿಸ್ತೀನಿ. ಇಲ್ಲಿನ ವಿಶೇಷ ಏನು ಅಂತ ಅಂದ್ರೆ, ಇಲ್ಲಿ ಬಸಪ್ಪ ಇದೆಯಲ್ಲ, ಈ ಬಸಪ್ಪನ ನಾವು 7 ಸುತ್ತು ಇಲ್ಲಾಂದ್ರೆ 5 ಸುತ್ತು ಸುತ್ತಬಿಟ್ಟು ನಾವಿಲ್ಲಿ ಕಾಯಿ ಕಟ್ಬೇಕು. ಮತ್ತೆ ನಾವೇನ್ ಅನ್ಕೊಂತೀವಿ ಅದಾಗುತ್ತೆ. ಪರ್ಸನಲಿ ನಮಗೂ ಕೂಡ ಆಗಿದೆ. ಸೊ ನಿಮಗೆ ಯಾರಿಗಾರು ಏನಮ್ಮ, ನಿಮ್ಗೂ ಏನಾದ್ರು ಒಳ್ಳೇದಾಗ್ಬೇಕು ಅಂತಂದ್ರೆ ನೀವ್ ಈಗ ಬಂದಿದ್ದೀರಿ ಅಂತಂದ್ರೆ, ಅಕಸ್ಮಾತ್ ನೀವು ಆಲ್ರೆಡಿ ಬಂದಿರ್ತೀರಿ, ಕೆಲವೊಬ್ರು ಇನ್ನೂ ಬಂದಿಲ್ದಿರೋರು ಏನಾದ್ರು ಇಲ್ಲಿ ಬರೋದಿದ್ರೆ, ಸೊ ನೀವು ಮನ್ಸಲ್ಲಿ ಹರಕೆ ಮಾಡ್ಕೊಂಡು, ನಾನು ಟೋಟಲ್ 14 ವಾರ ನಾನು ಇಲ್ಲಿ ಬಂದು ಕಾಯಿ ಕಟ್ಟಿ ಮತ್ತೆ ಇಲ್ಲಿ ಬಸಪ್ಪನ ಸುತ್ತಿ ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ. ಪರ್ಸನಲಿ ನನಗೆ ಚೆನ್ನಾಗ್ ಅನ್ಸಿದೆ, ನಿಮ್ಗೂ ಕೂಡ ಚೆನ್ನಾಗ್ ಅನ್ಸ್ಬೋದು. ಈ ಕಡೆ ಇಲ್ಲಿ ಬಂದಾಗ, ಈ ಸೈಡು ಈ ದೇವಸ್ಥಾನಕ್ಕೆ ಬಂದಾಗ ನೀವು ಕೂಡ ಇಲ್ಲಿ ಬಂದು 7 ವಾರ ಕಾಯಿ ಕಟ್ಟಿದ್ರೆ ಸೊ ಚೆನ್ನಾಗ್ ಅನ್ಸುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ. ಥ್ಯಾಂಕ್ ಯು. ಗಾಯ್ಸ್, ಇಲ್ಲಿ ನಿಮ್ ಮನ್ಸಲ್ಲಿ ಏನ್ ಅನ್ಕೊಂತೀರಾ, ಇದೇನ ಅನ್ಕೊಂತು ಅಂದ್ರೆ ನೀವ್ ಅನ್ಕೊಂಡಿರೋದೆಲ್ಲ ಪಕ್ಕ ಆಗುತ್ತೆ ಅಂತಾನೆ ಅರ್ಥ. ನಮ್ಗೂ ನಮ್ಗೂ ಕ್ಯಾಮರಾ ಹಿಡಿಯೋದವ್ರಿಗೆ ಹಾಕೊಂಡು
ಗಾಯ್ಸ್ ಇಲ್ಲಿ ಪಾಯಸ ಮಾತ್ರ ಹೆಂಗಿರುತ್ತೆ ಗೊತ್ತಾ. ಗಾಯ್ಸ್ ಇಲ್ಲಿಂದ ಪ್ರಸಾದ ತಿಂತಾ ಇದೀನಿ. ಸೊ ಯಾರು ಕೂಡ ಬಂದಾಗ ಇಂಥ ಪ್ರಸಾದನ ಯಾರು ಮಿಸ್ ಮಾಡ್ಬೇಡಿ. ಗೈಸ್ ಊಟ ಎಲ್ಲ ಆಯ್ತು. ಗೈಸ್ ಇಲ್ಲಿ ಹೆಂಗೆ ಅಂತ ಅಂದ್ರೆ, ನೀವು ಬೆಳಗ್ಗೆ ಬನ್ನಿ, ಮಧ್ಯಾಹ್ನ ಬನ್ನಿ, ರಾತ್ರಿ ಬನ್ನಿ, ಯಾವಾಗಾದ್ರೂ ಬನ್ನಿ, ನಮ್ಮಂತ ಭಕ್ತರುಗಳಿಗೆ ಯಾವಾಗೂನು ಊಟ ಇಲ್ಲಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ತುಂಬಿರ್ತಾರೆ. ಸೊ ಇವತ್ತು ನಾವು ಸ್ವಲ್ಪ ಸಂಜೆ ಟೈಮ್ ಬಂದಿರೋದಕ್ಕೇನೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಬಟ್ ಮಾರ್ನಿಂಗ್ ನಾವು ಆಲ್ಮೋಸ್ಟ್ ಬರ್ತಾ ಇದ್ದು ಮಾರ್ನಿಂಗ್ ಜಾಸ್ತಿ, ಆದ್ರೆ ಇವತ್ತೇನೆ ಸ್ವಲ್ಪ ಈವ್ನಿಂಗ್ ಬಂದಿದೀವಿ. ಸೊ ಈವ್ನಿಂಗ್ ಟೈಮ್ ಈ ತರ ಇರುತ್ತೆ. ನೈಟ್ ಟೈಮ್ ಹಿಂಗೆ ಲೈಟ್ ಹಾಕಿರ್ತಾರೆ. ಸೊ ಈ ತರ ಕಾಣುತ್ತೆ ವ್ಯೂ ಇದು. ಗೊತ್ತಾ, ಬರೀ ಟಾಯ್ಸ್ ಅಲ್ಲಿ ಮಾತ್ರ ಇಷ್ಟಪಡೋದು. ರಿಯಲ್ ಆಗಿ ನೋಡ್ರಿ ಎದ್ರು ಇಲ್ಲಿ 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 ಫೈನಲ್ ಮಹಾಮಂಗಳಾರತಿ ಮಾತ್ರ ಸಖತ್ತಾಗಿ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಗಾಯ್ಸ್. ಗಾಯ್ಸ್ ದರ್ಶನ ಎಲ್ಲ ತುಂಬಾ ಸಖತ್ತಾಗಾಯ್ತು. ಮನ್ಸು ಪೂರ್ವವಾಗಿ ಖುಷಿ ಆಯ್ತು. ಇವತ್ತು ನನ್ ಡೇ ತುಂಬಾ ಖುಷಿ ಆಗಿತ್ತು, ಸಖತ್ತಾಗಿತ್ತು. ಅಂಡ್ ಇಲ್ಲಿ ನೋಡಿ ನಮ್ಮಮ್ಮ, ಇಲ್ಲೂ ಕೂಡ ಇವ್ರ ಮೀಟಿಂಗ್ ನ ಬಿಡಲ್ಲ. ಸೊ ಇಲ್ಲೂ ಕೂಡ ಹಾಡಿನ ಮಾಡ್ತಾ ಇದಾರೆ. ನನ್ನ ಮೀಟಿಂಗ್ ನಡೀತಾ ಇದೆ ಅವ್ರದ್ದೇ ಗಾಯ್ಸ್. ಓಕೆ ಸೊ ಗಾಯ್ಸ್ ಕೊನೆಗೂ ಮನೆ ಬಂದಾಯ್ತು. ಇವತ್ತಿನ ಡೇ ಒಂಥರ ತುಂಬಾ ಬ್ಲೆಸ್ಸಿಂಗ್ ಆಗಿತ್ತು. ತುಂಬಾ ಒಂಥರ ಪಾಸಿಟಿವ್ ಸಿಕ್ತು ನನಗೆ. ಯಾಕಂದ್ರೆ ನಾವು ಆ ದೇವಸ್ಥಾನಕ್ಕೆ ಹೋಗ್ದಂಗೆ 2 ಮಂತ್ ಆಗಿತ್ತು. ಸೊ ನನ್ಗೆ ಅಲ್ಲಿ ಹೋಗಿ ಬಂದಾಗಿನ ಒಂಥರ ಏನೋ ಒಂಥರ ದೇವಸ್ಥಾನಕ್ಕೆ ಹೋಗ್ಮೇಲೆ ನಿಮ್ಮದಿ ಅನ್ಸುತ್ತಲ್ಲ, ಆ ಥರ ಎಲ್ಲೋ ಒಂದ್ ಕಡೆ ಪೀಸ್ ಅನ್ನೋದು ಸಿಕ್ತು ನನಗೆ ಅಂತ ಅನಿಸ್ತು. ಮತ್ತೆ ಪಾಸಿಟಿವ್ ಸಿಕ್ತು, ಮತ್ತೆ ಸ್ಟ್ರಾಂಗ್ ಆಗೋಕ್ಕೆ ಇನ್ನೂ ಬೆಟರ್ಮೆಂಟ್ ಸಿಕ್ತು. ಮತ್ತೆ ಆ ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂಥರ ನನಗೆ ಸ್ಟ್ರಾಂಗೆಸ್ಟ್ ಮತ್ತೆ ಒಂಥರ ಶಕ್ತಿ, ಅದಕ್ಕೇನೆ. ಸೊ ಟೋಟಲ್ ಆಗಿ ಇವತ್ತಿನ ಡೇ ಫುಲ್ ಬ್ಲೆಸ್ಸಿಂಗ್ ಆಗಿತ್ತು. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.